ಒಂದು ಚರಾಚರ ವಸ್ತುಗಳಿಗೂ ಸೂರ್ಯನ ಕಿರಣಗಳು ಅವಶ್ಯಕತೆ ಇದೆ. ಮೊದಲೆಲ್ಲ ದೇವರ ಮೂರ್ತಿಗಳೆಲ್ಲ ಇರ್ತಿರಲಿಲ್ಲ. ಸಾಕ್ಷಾತ್ ಸೂರ್ಯ, ಚಂದ್ರ, ಪ್ರಕೃತಿ, ಮರ, ಗಿಡಗಳನ್ನು ಪೂಜೆ ಮಾಡ್ತಿದ್ದಂಥ, ಆಮೇಲೆ ಮಂಡಲಗಳನ್ನು ಬರೆದು ಪೂಜೆ ಮಾಡ್ತಿದ್ದಂಥ ಸಂಸ್ಕೃತಿ ನಮ್ಮದು. ಹಾಗೆ ಈ ಅಗ್ನಿ ಗೋತ್ರವನ್ನು ಏನು ಮಾಡೋದು, ಅಗ್ನಿ ಮುಖಾಂತರ ಸೂರ್ಯನಿಗೆ ಸಮರ್ಪಣೆ ಮಾಡೋದು. ಜ್ವಾಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಅಗ್ನಿ ನಮಃ ಓಂ ಭುವ ವಾಯುವೇ ನಮಃ ಸ್ವಾಹ ಸೂರ್ಯಾಯ ನಮಃ ಸ್ವಾಹ ಸೂರ್ಯಾಯ ನಮಃ ಭೂರ್ಭುವ ಸ್ವಾಹ ಪ್ರಜಾಪತ್ಯಾಯ ನಮಃ ಭೂ ಸ್ವಾಹ ಅಗ್ನಿಯೇ ನಮಃ ಯೋಗಿ ಪ್ರಚೋದಯಾತ್. ಗುರುವರ್ಯ ದೇವತಾಯ ಸ್ವಾಹ ಗುರುವರ್ಯ ದೇವತಾ ಓಂ ಸ್ವಾಹ ಪ್ರಜಾಪತ್ಯಾಯ ನಮಃ. ಪ್ರಾರ್ಥನೆ ಮಾಡಿಕೊಂಡು ಸೂರ್ಯ ಪ್ರಜಾಪತಿ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡಿದಂಥ ಪಿತಾಮಹನಿಗೆ ಒಂದು ಸಲ ಮತ್ತು ಸೂರ್ಯದೇವನಿಗೆ ಒಂದು ಸಲ ಅಭಿಸನ್ನ ಕೊಡಬೇಕು. ಯಾರು ಬಂದು ಒಂಚೂರು ಕಾಳನ್ನು ಓಂ ಸೂರ್ಯಾಯ ಸ್ವಾಹ ಸೂರ್ಯಾಯ ನಮಃ ಅಂತ ಒಬ್ಬೊಬ್ಬರಾಗ ಹಾಕಿ ನಮಸ್ಕಾರ ಮಾಡಿ ಬನ್ನಿ ಬೇಗ. ಸೂರ್ಯಾಯ ನಮಃ ಪ್ರಜಾಪತಿ ಸ್ವಾಹ ಪ್ರಜಾಪತಿ ನಮಃ. ಕೈ ಮುಗಿಬೇಕು, ನಮಸ್ಕಾರ ಮಾಡಿಕೊಳ್ಬೇಕು. ಈ ಸೂರ್ಯ ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಬೇಕು. ಹಾಗೆ ಜಗತ್ತನ್ನು ಸೃಷ್ಟಿಕರ್ತನಿಗೆ ಎಲ್ಲವನ್ನು ನಿರ್ವಹಿಸ್ತಾರೆ ಬ್ರಹ್ಮನಿಗೆ ಸೂರ್ಯಾಯ ಸ್ವಾಹ ಸೂರ್ಯಾಯ ನಮಃ ಪ್ರಜಾಪತಿ ಸ್ವಾಹ ಪ್ರಜಾಪತಿ. ಕೂತ್ಕೊಳ್ಳಿ ಎಲ್ಲ ಅಲ್ಲಿ. ಈ ಸುಂದರವಾದಂತಹ ಶರೀರದಲ್ಲಿ ಉಸಿರಾಟವನ್ನು ಗಮನಿಸ್ಕೊಳ್ಳಿ. ಪ್ರಕೃತಿ ಮಾತೆಗೆ ಹಾಗೂ ಆ ಭಗವಂತನಿಗೆ ಸ್ಮರಿಸ್ತಾ ಬನ್ನಿ. ಎರಡು ಹಸ್ತಗಳು ಪರಸ್ಪರ ಒತ್ತುತ್ತಾ ಇರಬೇಕು. ಹೆಬ್ಬೆರಳು ಎದೆ ಮಧ್ಯಭಾಗಕ್ಕೆ ತಾಗಿ 3 ಬಾರಿ ಓಂಕಾರ ಹಾಗೂ ಪ್ರಾರ್ಥನೆಯನ್ನ ಹೇಳ್ತಾ ಬರ್ತೇವೆ. ಗಮನಿಸ್ಕೊಳ್ಳಿ. 2 ಹಸ್ತಗಳನ್ನ ರಭಸವಾಗಿ ಉಜ್ಜುತ್ತಾ ಬನ್ನಿ. ಮಕ್ಕಳು ಹಿಂಗೆ ಆಡ್ತಾರಲ್ಲ ಹಠ ಮಾಡೋವಾಗ, ಮೇಲಿನ ಬಾಡಿ ಮುಂದೆ ಹೋಗುತ್ತೆ ಮತ್ತೆ ಮೇಲ್ ಬರುತ್ತೆ. ಕೆಳಗೆ ಕೆಳಗೆ ತರಬಾರ್ದು, ಮೇಲೆ ಇರಬೇಕು. ಇರಬೇಕು. 4 ಮನುಷ್ಯನಿಗೆ ಅವನ ಜೀವಿತದ ಅವಧಿಯಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ. ಆರೋಗ್ಯ ಇದ್ದರೆ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ನೀವು ರೂಪಿಸ್ಕೊ. ಫಲಪ್ರದಾಯಿನಿ ಪಾರ್ವತಿ ದೇವಿ ಪೂಜೆ ಮಾಡ್ಕೊಂಡು ಬಂದರೆ ಇಲ್ಲಿ ಸ್ವಾಸ್ಥ್ಯ ಶಿಬಿರ ನಡೀತಾ ಇದೆ. ಈ ಸ್ವಸ್ಥ ಅನ್ನೋ ಪದವನ್ನು ತಾವೆಲ್ಲರೂ ಕೇಳಿರ್ತೀರಿ. ಸ್ವಸ್ಥವೇ ಅಂತ ಕೇಳೋರು ಹಳೆ ಕಾಲದಲ್ಲಿ, ಚೆನ್ನಾಗಿದ್ದೀರಾ, ಹುಷಾರಾಗಿದ್ದೀರಾ, ಆರೋಗ್ಯವೇ ಅಂತ ಕೇಳೋದನ್ನ ಏನು ಸ್ವಸ್ಥವಾಗಿದ್ದೀರಾ ಅಂತ. ಏನದು ಸ್ವಾಸ್ಥ್ಯ, ಏನು ಸ್ವಸ್ಥ? ಸ್ವ ಅಂದರೆ ನಾನು, ಸ್ವಸಹಾಯ ಪದ್ಧತಿ ಸ್ವ. ಸ್ಥ ಅಂದ್ರೇನು? ಸ್ಟ್ಯಾಂಡ್ ಅನ್ನೋ ಪದ ಇವತ್ತೇನು ಇಂಗ್ಲೀಷಲ್ಲಿ ಬಂದಿದೆ ಅದರ ಮೂಲ ಇರೋದು ಸ್ಥ ಅನ್ನೋದ್ರಿಂದ. ಈ ಸ್ಥ ಅನ್ನೋದು ಸಂಸ್ಕೃತ ಪದ. ಸ್ಥ ಅಂದರೆ ಎಲ್ಲಿದೀವೋ ಅಲ್ಲಿ. ಸ್ವಸ್ಥ ನಮ್ಮ ಜಾಗದಲ್ಲಿ ನಾವಿರೋದು ನಮ್ಮ ಸ್ವಾಸ್ಥ್ಯ. ಏನು ಹಂಗಂದ್ರೆ ಅಂತಂದರೆ ಆಯುರ್ವೇದದಲ್ಲಿ ತುಂಬ ಒಳ್ಳೆ ಒಂದು ಶ್ಲೋಕ ಹೇಳ್ತೀವಿ ನಾವು. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಸಂಪತ್ತು ಅನ್ನೋ ಪದ ಬಂತು. ರಾಮಕೃಷ್ಣ ಪರಮಹಂಸರು ಕ್ಯಾನ್ಸರ್ ಕಾಯಿಲೆ ಬಂದಾಗ ತುಂಬಾ ಒದ್ದಾಡ್ತಾ ಇರ್ತಾರೆ, ಹಿಂಸೆ ತಡ್ಕೊಳಕ್ಕಾಗಲ್ಲ.
ಸಾಕ್ಷಾತ್ ಕಾಳಿನ ಅನುಗ್ರಹನ ಮಾಡಿಕೊಂಡಿರುವಂತ ರಾಮಕೃಷ್ಣ ಪರಮಹಂಸರು ಆಮೇಲೆ ತುಂಬಾ ನರಳದ್ ನೋಡ್ಬಿಟ್ಟು ತುಂಬಾ ಆಪ್ತ ಶಿಷ್ಯರು ಮಂದಿ ಹೇಳ್ತಾರೆ ಒಂದಿನ, ಗುರುಗಳೇ ಹೇಳಪ್ಪ, ಏನು ಅನ್ಕೋಬೇಡಿ ಗುರುಗಳೇ, ಇಲ್ಲ ಹೇಳಪ್ಪ, ನೀವಿಷ್ಟೊಂದು ನಳ್ಳನ್ನ ನಮ್ಮ ಕೈಲಿ ನೋಡಕ್ ಆಗ್ತಾ ಇಲ್ಲ ಗುರುಗಳೇ, ನೀವು ಸಾಕ್ಷಾತ್ ಕಾಳಿನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀರಲ್ಲ, ನೀವು ಪ್ರಾರ್ಥನೆ ಮಾಡಿ ಇದನ್ನು ಹುಷಾರು ಮಾಡ್ಕೋಬಾರ್ದ ಅಂತ ಕೇಳಿದ್ದಾರೆ. ರಾಮಕೃಷ್ಣ ಪರಮಹಂಸರು ನಗ್ನಗ್ತ, ಅಲ್ಲಪ್ಪ, ಈ ಭೂಮಿಗೆ ನಾನು ಬಂದಿದ್ದೀನಿ, ಈ ಶರೀರ ಅನ್ನೋ ಚೀಲ ಇದೆಯಲ್ಲ, ಈ ಚೀಲಕ್ಕೆ ಯಾವ್ಯಾವ ಜನ್ಮದ್ದು ಏನೇನ್ ಮಾಡ್ಕೊಂಡು ಬಂದಿದ್ದು ಕರ್ಮನ ಅದನ್ನು ಈ ಜನ್ಮದಲ್ಲೇ ತೀರಿಸ್ಬೇಕು.